ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಶಂಕರ್. ನಾನಿದ್ದೀನಿ ಇವತ್ತು ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ ವಿತ್ ನೇತ್ರ. ಬನ್ನಿ ನಮ್ಮ ನೋಡಿದವರ ನಂತರ ಸಿನಿಮಾ ಬಗ್ಗೆ ಮಾತಾಡೋಣ. Stars Express with ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. 2007 ಬೆಂಗಳೂರಿಗೆ ಬಂದಿದ್ದು. 2014ಗೆ ಫಸ್ಟ್ ಹೀರೋಗೆ ಅವಕಾಶ ಸಿಕ್ಕಿದ್ದು. 12ಇಂದ ನಾನು ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡ್ತಾನೆ ಇದ್ದೆ. 12ಇಂದ ಕಾಲೇಜ್ ಬಿಟ್ಟಿದ್ದು 2010 ಆ ಟೈಮ್ನಾಗೆ. ಒಂದು ವರ್ಷ ಲೋಕಲ್ ಚಾನಲ್ಲು, ಅದಾದಮೇಲೆ ಥಿಯೇಟರು, ಅದಾದಮೇಲೆ ಚಿಕ್ಕ ಕ್ಯಾರೆಕ್ಟರ್ಸು, ಶಾರ್ಟ್ ಫಿಲಮ್ಸು. ದೆನ್ ಆ ಶಾರ್ಟ್ ಫಿಲಮಿಂದ ಸಿನಿಮಾಯಿಂದ ಇನ್ನೊಂದು ಸಿನಿಮಾ, ಅದರಿಂದ ಗುಲ್ಟು. ಅದಾದಮೇಲೆ ಕಾಲೇಜ್ನಾಗಿಂದಾಗ ನಾವು ಶಾರ್ಟ್ ಫಿಲಮ್ಸ್ ಮಾಡ್ತಿದ್ವಲ್ಲ, ಸೊ ಹೀಗಾಗಿ ದೆನ್ ವಿ ಸ್ಟಾರ್ಟೆಡ್. ಯಾವ ಇಯರ್ ಗುಲ್ಟು ಹಿಟ್ ಆಗಿದ್ದು? ಮೂರನೇದಾದ ನಿಮ್ದು? 2018. ಮೂರನೇ ಪಿಕ್ಚರ್ ಅದು. ಅದಕ್ಕೂ ಮುಂಚೆ ಮಾಡಿದ್ದ 2 ಪಿಕ್ಚರ್ಗಳು ಸ್ಟಾಪ್ ಆಗೋಯ್ತು. ಸಖತ್ ಮಜಾ ಅದು. ಹೆಂಗೆ ಅಂದರೆ, ಒಂದು ಸಿನಿಮಾ ಮೂರ್ತಾಗಿ ಸ್ಟಾಪ್ ಆಯಿತು, ಒಂದು ಸಿನಿಮಾ ಶೂಟಿಂಗ್ ಶುರುವಾಗಿ ಒಂದು ಸ್ಕೆಡ್ಯೂಲ್ ಆದಮೇಲೆ ಸ್ಟಾಪ್ ಆಯಿತು, ಒಂದು ಸಿನಿಮಾ ಪೂರ್ತಿ ಮುಗಿದು ಸ್ಟಾಪ್ ಆಯಿತು. ಸೊ ಐ ಡೋಂಟ್ ಕನ್ಸಿಡರ್ ಮುಹೂರ್ತ ಆಗಿದ್ದು ಒಂದು ಅಕೌಂಟಬಿಲಿಟಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ದೆನ್ ಗುಲ್ಟು. ಆ್ಯಂಡ್ ವಾಟ್ ಅ ಬ್ರೇಕ್. ಯಾವ ಇಯರ್ ಅದು? 2018 ಮಾರ್ಚ್ 30th. 7 to 18 11 ವರ್ಷ. ಅಂದರೆ 7 ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕಾಲೇಜಿಗೆ ಬಂದಿದ್ವಲ್ಲ. ಕಾಲೇಜಿಗೆ ಬಂದು ಕಾಲೇಜ್ ಬಿಟ್ಟಿದ್ದು ಶುರು ಆಗಿದ್ರಿಂದ 10 ಆ್ಯಕ್ಚುಲ್ ಶುರು ಆಗಿದ್ದು 11ಇಂದ ಅಂತ ಅನ್ಕೋಬೋದು. 2011ಇಂದ ಲೋಕಲ್ ಚಾನಲ್ ಸೇರಿಕೊಂಡು ಬಿಟ್ಟು ಥಿಯೇಟ್ರ್ ಶುರು ಮಾಡಿದೆ ಅವಾಗ. ಸೊ ದಟ್ಸ್ ಅವಾಗಿಂದ ಅನ್ಕೋಬೋದು. ಅನ್ಸಿದ್ದುಂಟ ಆ ಟೈಮಲ್ಲಿ ಇದು ಬೇಕಿತ್ತ ಸುಮ್ಮನೆ? ಅನ್ಸಿರುತ್ತೆ. ಎಲ್ಲರ ಲೈಫ್ ಒಳಗೂ ಅದು ಆಗಿರ್ತಿತ್ತು. ಅದು ಅಂದರೆ ಒಂದು ರೆಗ್ಯುಲರ್ ಜಾಬ್ನ ಬಿಟ್ಟು ಬೇರೆ ಏನಾದ್ರು ಪ್ರಯತ್ನ ಪಡೋವಂಥವ್ರಿಗೆ ಖಂಡಿತವಾಗ್ಲೂ ಆಗಿರುತ್ತೆ. ಜಸ್ಟ್ ಇಫ್ ಯು ಅನಲೈಸ್, ಅಲ್ಲಿ ಜಾಗ ಕಮ್ಮಿ ಇರ್ತೈತಿ, ಅದಕ್ಕೆ ಅಪ್ಲೈ ಮಾಡೋವಂಥವ್ರು, ಅದಕ್ಕೆ ಕನ್ಸ್ಕೊಂಡವ್ರು ಭಾಳ ಜನ ಇರ್ತಾರೆ. ಸೊ ಹೀಗಾಗಿ ಅಲ್ಲಿ ಹೊಡೆದಾಟ ಜಾಸ್ತಿ, ಎಫರ್ಟ್ಸ್ ಹಾಕ್ಬೇಕಾಗಿರೋದು ಜಾಸ್ತಿ, ತಾಳ್ಮೆನೂ ಜಾಸ್ತಿ ಇರಬೇಕು. ಸೊ ಆ ಪ್ರಾಸೆಸ್ ಒಳಗೆ ಕಳೆದೋಗುವಂಥವ್ರು ಜಾಸ್ತಿ ಇರ್ತಾರೆ. ಹಾಗಾಗಿ ಆ ಲೋ ಪಾಯಿಂಟ್ ಬಂದಿರ್ತೈತೆ ಅಷ್ಟೆ. ಈ ಬೇರೆ ಕೆಲಸಗಳು ಅಂತ ತಗೊಂಡ್ರೆ, ಅಲ್ಲಿ ಅದ್ರ ಬಗ್ಗೆ ಕಾಣೋ ಎಷ್ಟು ಜನ ಅಪ್ಲೈ ಮಾಡ್ತಾರೆ, ಅದಕ್ಕೆ ಪ್ರೊಫೆಷನೇಟ್ ಆಗಿ ಆದರೂ ಅಟ್ಲೀಸ್ಟ್ ನಮಗೆ ಅಷ್ಟು ಜಾಗ ಇರ್ತೈತಿ. ಇಲ್ಲೆಲ್ಲ ಜಾಗ ಅಷ್ಟು ಕಮ್ಮಿ ಅಲ್ಲ. ಹೌದೌದು. ಸೊ ಹೀಗಾಗಿ ಆ ಥರ ನೋಡಿದ್ರೆ ನಿಜವಾಗ್ಲೂ ತೆಲುಗುನಲ್ಲಿ ಆ ಥರ ನೋಡಿದ್ರೆ ಎಷ್ಟು ಜನ ಹೀರೋಗಳಿದ್ದಾರೆ, ಪ್ರತಿಯೊಬ್ಬರಿಗೂ ಅವ್ರದೇ ಒಂದು ಮಾರ್ಕೆಟ್ ಇದೆ. ರಿಲೀಸ್ ಆಗೋ ಅಷ್ಟೋ ಸಿನಿಮಾಗಳು ದುಡ್ಡು ಮಾಡುತ್ತವೆ, ಮೋಸ್ಟ್ ಆಫ್ ದೇಮ್. ಆ ಥರ ನೋಡಿದ್ರೆ ನಿಮ್ಗೆ ತೆಲುಗುನಲ್ಲಿ ಹೀರೋಗಳು ಆ್ಯಂಡ್ ಆಲ್ಸೋ ವೆರಿ ಸಕ್ಸಸ್ಫುಲ್ ಹೀರೋಗಳು ಸ್ಟಾರ್ಸ್ ಅಲ್ಲಿ ಲೆಕ್ಕ ಹಾಕ್ತಾ ಬರ್ತಾ ಇದ್ರೆ ತುಂಬಾ ಒಂದು ದೊಡ್ಡ ಲಿಸ್ಟ್ ಇದೆ. ಹೌದು ಹೌದು. ಅದು ಕನ್ನಡದಲ್ಲೂ ಆ ಥರ ಏನೋ ಎಲ್ಲ ಬರುವಂಥ ಪ್ರತಿಯೊಬ್ಬ ಹೀರೋಗಳಿಗೂ ಕೂಡ ಅದರದೇ ಆದ ಒಂದು ಫ್ಯಾನ್ ಬೇಸ್ ಇರ್ಬೋದು, ಅದರದೇ ಆದ ಒಂದು ಮಾರ್ಕೆಟ್, ಅಷ್ಟೇ ಬರುವಂಥ ಸಿನಿಮಾಗಳು ಕೂಡ ಏನೋ ಅಟ್ಲೀಸ್ಟ್ ಮಿನಿಮಮ್ ಗ್ಯಾರಂಟಿ ಸಕ್ಸಸ್ನ ಕಾಣಿಸುತ್ತೆ ಅಂತ ಅನ್ನೋದಾದ್ರೆ ಇನ್ನೂ ಹೆಚ್ಚು ಸಿನಿಮಾಗಳು ಬರೋದಕ್ಕೆ, ಕ್ವಾಲಿಟಿ ಸಿನಿಮಾಗಳು ಬರೋಕ್ಕೆ ಸಹಾಯ ಆಗುತ್ತೆ. ಅಂದರೆ ಈಗ ಅಲ್ಲಿ ಅದು ಸ್ವಲ್ಪ ಇಂಡಸ್ಟ್ರಿ ಮಾರ್ಕೆಟ್ ವೈಸ್, ಆ್ಯಕ್ಚುಲಿ ನಾನು ಟ್ಯಾಲೆಂಟ್ಸ್ ವೈಸ್ ನಾನು ಕಂಪೇರ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಸೊ ಅದನ್ನು ಹೇಳೋದಾದ್ರೆ, ಅಂದರೆ ಅದು ತಪ್ಪಾಗಿ ಸೌಂಡ್ ಆಗಬಾರ್ದು ಅಂತ ನಾನು ಜಸ್ಟಿಫೈ ಮಾಡ್ತಿರೋದು. ನಾನು ಹೇಳ್ತಿರೋದು ನಮಗಿಂತ ಅವ್ರದ್ದು ಮಾರ್ಕೆಟ್ ದೊಡ್ಡದೈತೆ ಅಂತ. ವೆನ್ ವಿ ಸಿ ದ ಟ್ಯಾಲೆಂಟ್ಸ್, ಕ್ರಿಯೇಟಿವ್ ಪಾರ್ಟ್ ಅಂತ ಬಂದಾಗ, ಅವಾಗಿಂದ ರಾಜ್ಕುಮಾರ್ ಸರ್ ಕಾಲದಿಂದ, ಅಣ್ಣವ್ರ ಕಾಲದಿಂದ ಇಲ್ಲಿವರೆಗೂ ವಿ ಹ್ಯಾವ್ ಪ್ರೊಡ್ಯೂಸ್ ಬ್ಯೂಟಿಫುಲ್ ಕಾಂಟೆಂಟ್. ಆ್ಯಂಡ್ ಇವರು ಕಮಲ್ ಹಾಸನ್ ಸರ್ ಒಂದು ಇಂಟರ್ವ್ಯೂದಾಗ ಹೇಳಿದರು, ನಾನು ಇದನ್ನು ಸುಮಾರು ಕಡೆ ಹೇಳಿದ್ದೀನಿ. ಅವ್ರು ಬೆಂಗಳೂರಿಗೆ ಬಂದಾಗ ಅವ್ರು ನೋಡೋಕ್ಕಂತ ಹೋಗಿದ್ದೆ ನಾ. ಅವಾಗಿನ ಸಿಟಿ ಕೇಬಲ್ನಾಗಿದ್ದೆ. ಮಲ್ಲೇಶ್ವರಂ 18 ಕ್ರಾಸ್ ರೇಣುಕಂಬ ಸ್ಟುಡಿಯೋಗೆ ಬಂದಿದ್ರು ಅವರು. ನಮ್ಗೆ ಜಾಗ ಸಾಕಾಗಿರಲಿಲ್ಲ, ಅದಕ್ಕೆ ನಾನು ಪ್ರೊಜೆಕ್ಷನ್ ರೂಮ್ನಾಗ ಹೋಗಿ ಕಿಂಡಿ ಇರ್ತಿತ್ತಲ್ಲ, ಆ ಕಿಂಡಿಯಾಗ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ. ತುಂಬ್ಕೊಂಡ್ಬಿಟ್ಟಿತ್ತು ಚಿಕ್ಕ ಜಾಗ. ಜಾಸ್ತಿ ಜನ ಆಗ್ಬಿಟ್ರು ಕಮಲ್ ಹಾಸನ್ ಬಂದರು ಅಂತ ಅನ್ಕೊಂಡು. ಕಮಲ್ ಹಾಸನ್ ಅದಾದ್ಮೇಲೆ ಹೋಗಿ ಸುವರ್ಣ ಚಾನಲ್ನ ಕುಂತು ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಅವಾಗ ಹೇಳಿದ್ರು, ಐ ಯೂಸ್ ಟು ಡ್ರೈವ್ ಫ್ರಮ್ ಚೆನ್ನೈ ಟು ಬೆಂಗಳೂರು ಜಸ್ಟ್ ಟು ವಾಚ್ ಗುಡ್ ಫಿಲ್ಮ್ಸ್ ಅಂತ. ಓಕೆ. ಸೊ ಅವರು ಅಂದರೆ ಆಕ್ಚುಲಿ ಅವತ್ತಿನ ಟೈಮ್ನಲ್ಲಿ ಎಂಥ ಮಾರ್ಕೆಟ್ ನಮ್ಮ ಕನ್ನಡ ಸಿನಿಮಾಗಳಿಗೆ. ಡಿಸ್ಟ್ರಿಬ್ಯೂಟರ್ಗಳು ಲೈನ್ ಕೂತಿರೋರಂತ ಆಕ್ಚುಲಿ ಸಿನಿಮಾ ನೋಡ್ಬೇಕಾದ್ರೆ ಪ್ರಿವ್ಯೂ ನೋಡಬೇಕು ಟು ಬೈ ದ ಮೂವಿ ಅಂತ. ಸೊ ಆ ಥರ ಇತ್ತು. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಮಾರ್ಕೆಟ್ ಎನ್ಹಾನ್ಸ್ ಆಗಬೇಕಲ್ಲ, ಅಂದ್ರೆ ಆಗ್ತಾ
ಅದರದ್ದೇ ಇಂಪ್ಯಾಕ್ಟ್ ಇದೆ ಅಷ್ಟೇ. ಅಂದರೆ ಅಲ್ಲೆಲ್ಲೋ ಎಡವಿರ್ತಾರೆ, ಆಮೇಲೆ ಒಂದು ಸಿನಿಮಾ ಹಿಟ್ ಆದಗಳೇ ಅದರದ್ದೇ ಪ್ಯಾಟರ್ನ್ಸ್ನ ಫಾಲೋ ಮಾಡ್ಕೋತ ಹೋದವ್ರು ಭಾಳ ಜನ ಇರ್ತಾರೆ. ಆಮೇಲೆ ಒನ್ ಟೈಮ್ ಒಳಗೆ ರಿಯಲ್ ಎಸ್ಟೇಟ್ ಸಿಕ್ಕಾಪಟ್ಟೆ ಭಯಂಕರ ಒಳ್ಳೆ ಟೈಮ್ ಅದು ರಿಯಲ್ ಎಸ್ಟೇಟ್ ಅವ್ರಿಗೆಲ್ಲರಿಗೂ. ಅವರು ಜಾಸ್ತಿ ಜನ ಪಿಕ್ಚರ್ಗೆ ಬಂದಿರ್ತಾರೆ. ಸೊ ಅವ್ರು ಬಂದಾಗ ಸಿನಿಮಾದ ಬಗ್ಗೆ ಅವ್ರಿಗೆ ಪ್ಯಾಷನ್ ಜೊತೆಗೆ ನಾಲೆಜ್ ಸೊ ಇರ್ಬೇಕಲ್ಲ, ಅದು ಕಮ್ಮಿ ಇರ್ತೈತಿ. ಸೊ ಸಣ್ಣದ್ರಿಂದ ಹಿಡಿದು ಸೊ ಈ ಥರದ ರೀಸನ್ಸಿಂದ ಹಿಡ್ಕೊಂಡು ಭಾಳಷ್ಟು ಬೇರೆ ಬೇರೆ ಕಾರಣಗಳಿರ್ತಾವೆ. ಬಟ್ ನೀವು ಸಕ್ಸಸ್ ರೇಟ್ ಅಂತ ನೋಡಿದ್ರಪ್ಪ ಅಂದರೆ ಅಲ್ಲಿ ಮೋರ್ ಆರ್ ಲೆಸ್ ಸಿಮಿಲರ್ ಐತೆ. ಬಟ್ ಅಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿ ಎಷ್ಟು ರಿಟರ್ನ್ ಬಂತು ಅಂತ ನೋಡಿದಾಗ ಅಲ್ಲಿ ಜಾಸ್ತಿ ಇರ್ತೈತೆ ನಂಬರು. ನಾವು ನಿನ್ನೆನೂ ಇದೆ ಮಾತಾಡತ್ತಿದ್ವಿ. ಐ ಥಿಂಕ್ 13 ಕೋಟಿನ 12 ಕೋಟಿನ ಅವ್ರ ಜನಸಂಖ್ಯೆ. ಇಟ್ಸ್ ಈಕ್ವಲ್ ಟು ಟ್ವೈಸ್ ದೆನ್ ಕರ್ನಾಟಕ. ಆಮೇಲೆ ಸಿನಿಮಾ ಥಿಯೇಟ್ರ್ ಗೋಯಿಂಗ್ ಕಲ್ಚರ್ನು ಭಾಳ ಐತೆ. ಆಮೇಲೆ ನಂಬರ್ ಆಫ್ ಥಿಯೇಟರ್ಸ್ ಭಾಳ ಅದಾವು. ನಮ್ಮಲ್ಲಿ ಏನಿಲ್ಲ, ಇರೋ ಅಷ್ಟು ಜನ ಹೋಗಿ ಸಿನಿಮಾ ನೋಡಿದ್ರೆ ಸಕ್ಕತ್ತಾಗಿರ್ತೀವಿ. ಸೊ ಐ ಹೋಪಿಂಗ್ ಫಾರ್ ದ ಬೆಸ್ಟ್. ಅದೇ ಯಾವಾಗ್ಲೂ ಒಂದು ಆಕೈತೆ ಗೊತ್ತಾ, ಅಂದ್ರೆ ಒಂದು ಭಾಳಷ್ಟು ಅತಿರೇಕಕ್ಕೆ ಹೋದಾಗ ಒಂದೇನೋ ಒಂದು ಬದಲಾವಣೆ ಆಕೈತಲ್ಲ. ಸೊ ಹಾಗೆ ಸ್ಟಾರ್ಟೆಡ್ ಅಂತ ನನ್ನ ಫೀಲಿಂಗು. ಅಂದರೆ ಇಲ್ಲಿಂದ ಭಾಳ ಬೆಟರ್ ಆಗುತ್ತೆ ಅಂತ ಅಂದ್ಕೊಂಡು. ಬಟ್ ಹೌದು, ನಾವು ಒಪ್ಕೋಬೇಕು, ಅಲ್ಲಿ ನಂಬರ್ ಆಫ್ ಸ್ಟಾರ್ಸ್ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಅಂತ ಹಿಂಗೆ ಲೇಯರ್ಸ್ ಹೋಗ್ತಾವೆ. ನಮ್ಮ ಕಡೆ ಆ ಲೇಯರ್ಸ್ ಸ್ವಲ್ಪ ಕಮ್ಮಿ ಅದು. ಬಟ್ ಮುಂದಿನ ದಿವಸದಲ್ಲಿ ಮಲ್ಟಿ ಲೇಯರ್ಸ್ ಆಗುತ್ತೆ ನಮ್ಮಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನವೀನ್ ಶಂಕರ್. ನಾನಿದ್ದೀನಿ ಇವತ್ತು ಸ್ಟಾರ್ಸ್ ಎಕ್ಸ್ಪ್ರೆಸ್ ಅಲ್ಲಿ ವಿತ್ ನೇತ್ರ. ಬನ್ನಿ ನಮ್ಮ ನೋಡಿದವರು ಏನಂತಾರೆ ಸಿನಿಮಾ ಬಗ್ಗೆ ಮಾತಾಡೋಣ. ಸ್ಟಾರ್ಸ್ ಎಕ್ಸ್ಪ್ರೆಸ್ ವಿತ್ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.